ಪುಟಾಣಿಗಳೇ, ನೀವೆಲ್ಲ ನನ್ನ ಕತೆ ಕೇಳ್ತಾ ಇದ್ದೀರಲ್ವ? ಬಾಕಂದ ಕತೆ ಕೇಳಲಿ. ಇವತ್ತು ಸಹ ನಿಮಗೆ ಒಂದು ಕತೆ ಹೇಳೋಕ್ಕೆ ಬಂದಿದ್ದೀನಿ. ದುಷ್ಟರನ್ನ ಕಂಡ್ರೆ ದೂರ ಇರಬೇಕು. ಯಾಕೆಂದರೆ ಮುಂದೆ ನಿಮ್ಮ ಜೀವನದಲ್ಲಿ ಒಳ್ಳೆಯವ್ರು ಸಿಕ್ಕೋ ಹಾಗೆ ದುಷ್ಟರು ಸಿಗ್ತಾರೆ. ಅವಾಗ ನೀವು ಯಾವ ಥರ ದೂರ ಇರಬೇಕು, ಹೇಗೆ ಅವರಿಂದ ಅವಾಯ್ಡ್ ಆಗಬೇಕು, ಇಲ್ಲದೇ ಇದ್ರೆ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನ ಇವತ್ತು ನಾನು ಕಥೆಯಲ್ಲಿ ಹೇಳ್ತೀನಿ. ಎಲ್ಲದಕ್ಕಿಂತ ಮುಂಚೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಳ್ದಿದ್ರೆ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬೇಕಾದ ಮಕ್ಕಳಿಗೆಲ್ಲ ಶೇರ್ ಮಾಡಿ. ಎಲ್ಲರೂ ಈ ಕಥೆಗಳನ್ನು ಕೇಳಿ ಒಳ್ಳೆಯವರಾಗಲಿ, ನಿಮ್ಮ ಹಾಗೆ ಎಲ್ಲರೂ ಒಳ್ಳೆ ಮಕ್ಕಳಾಗಲಿ, ಒಳ್ಳೆ ಪ್ರಜೆಗಳಾಗಲಿ ಅಂತ ಆಸೆಪಟ್ಟಿದ್ದನ್ನು ಹೇಳ್ತಾ ಇದ್ದೀನಿ. ಅದರಿಂದ ದಯವಿಟ್ಟು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ಗೊತ್ತಾಯ್ತಾ? ಇವಾಗ ಕತೆ ಪ್ರಾರಂಭ ಮಾಡ್ತೀನಿ. ನೋಡಿ, ಒಬ್ಬ ಬ್ರಾಹ್ಮಣ ಒಂದು ಕಾಡಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ಹಿಂದೆ ಎಲ್ಲ ಪಕ್ಕದೂರುಗಳಿಗೆ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಅವ್ನು ಏನಿದ್ರು ನಡ್ಕೊಂಡೇ ಹೋಗ್ತಾ ಇದ್ದಿದ್ದು, ಜೊತೆಗೆ ಕಾಡು ಮೆಡು ಸಿಗೋದು, ಇಲ್ಲದಿದ್ರೆ ಎತ್ತಿನ ಗಾಡೀಲಿ ಹೋಗ್ತಾಯಿದ್ರು. ಇವನು ನಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕಾಡಲ್ಲಿ ಒಂದು ಬೋನ್ ನೋಡ್ತಾನೆ. ಆ ಬೋನ್ ಒಳಗಡೆ ಒಂದು ಹುಲಿ ಕೂತಿರುತ್ತೆ. ಇವನು ಹೋಗ್ಬಿಟ್ಟಿದ್ದೇನು ಪಾಪ, ಯಾವುದೋ ಬೋನಲ್ಲಿ ಸಿಕ್ಕಾಕೊಂಡು ಹತ್ತಿರ ಹೋಗಿ ನೋಡಿದ್ರೆ ಹುಲಿ. ಅದು ನೋಡ್ಬಿಟ್ಟು ಇವನು ನೋಡ್ಬಿಟ್ಟು, ಅಯ್ಯೋ ಬಾಪ, ಇಲ್ಲಿ ನೀನಾರು ಬಂದಿಯಲ್ಲ ನನ್ನ ಕತೆ ಕೇಳೋಕ್ಕೆ, ನನಗೆ ತುಂಬ ದುಃಖ ಆಗ್ತಾಯಿದೆ ನೋಡು, ನನ್ನನ್ನು ಹಿಂಗೆ ಕೂಡಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಯಾಕೆ ನೀ ಏನು ಮಾಡಿದೆ, ಯಾತಕ್ಕೆ ಹಿಂಗೆ ಕೂಡಾಕಿದ್ರು? ನನ್ನ ಪಾಡನ್ನ, ನಾವೆಲ್ಲ ಕಾಡಲ್ಲಿ ಓಡಾಡೋ ಪ್ರಾಣಿಗಳಲ್ವಾ, ನಮ್ಮ ಪಾಡನೋ ಕಾಡಲ್ಲಿ ಓಡಾಡ್ತೀವಪ್ಪ, ನಾವೇನು ತಪ್ಪು ಮಾಡ್ತೀವಿ, ನಾವೇನು ಊರಿಗೆ ಬಂದು ನಿಮ್ಮನ್ನೆಲ್ಲ ತಿಂತೀವ ಮಾಡ್ತೀವ, ಸುಮ್ಮನೆ ನಮಗೆ ತೊಂದರೆ ಕೊಡ್ತಾರೆ ಮನುಷ್ಯರು, ಕೂಡಾಕ್ಬಿಟ್ಟಿದ್ದಾರೆ ನನ್ನನ್ನು ಅಂತ ಹೇಳ್ತದೆ. ಆದರೆ ಆ ಸಿಂಹ ಅದು ಹೇಳ್ದಷ್ಟು ಒಳ್ಳೆಯದಲ್ಲ, ಅದು ದುಷ್ಟ. ಅದೇನು ಮಾಡ್ತಿರುತ್ತೆ, ತನ್ನ ಪಾಡಕ್ಕೆ ಕಾಡಲ್ಲಿರಲ್ಲ, ಊರಿಗೆ ಬಂದುಬಿಟ್ಟು ಮನುಷ್ಯರನ್ನ ತಿನ್ನೋದು, ಅವ್ರು ಸಾಕಿರೋ ಹಸು ತಿನ್ನೋದು, ದನ ತಿನ್ನೋದು ಎಲ್ಲ ಮಾಡ್ತಾ ಇರುತ್ತೆ. ಅದಕ್ಕೆ ಬೋನ್ ಇಟ್ಬಿಟ್ಟು ಅದನ್ನು ಕೂಡ ಹಾಕ್ಬಿಟ್ಟು ಬೋನನ್ನು ಅದ್ರ ಸಮೇತ ಕಾಡಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ ಬೇಟೆಗಾರರು. ಇವನಿಗೆ ಅದು ಗೊತ್ತಿರಲ್ಲ. ಅದೇನು ಹೇಳ್ತೇನೆ, ನಾನು ಬಿಡಿಸಪ್ಪ ನೀನು ದಯವಿಟ್ಟು, ಸುಮ್ಮನೆ ಪ್ರಾಣಿಗಳನ್ನ ಹಿಂಸೆ ಮಾಡ್ತಾರೆ ನೋಡು ಮನುಷ್ಯರು, ನಾವೇನು ಮಾಡ್ತೀವಿ ಮನುಷ್ಯರಿಗೆ ಅಂತ ಅನ್ನುತ್ತೆ. ಅವಾಗ ಇವನು ಯೋಚನೆ ಮಾಡ್ತಾನೆ, ಹೌದಲ್ವಾ ಪಾಪ, ಸಿಂಹ ಅದು ಕಾಡಲ್ಲಿ ಓಡಾಡ್ಕೊಂಡಿರಬೇಕು, ದೇವರು ಸೃಷ್ಟಿ ಮಾಡಿರೋದು, ಅದನ್ನು ಯಾಕೆ ಇವ್ರು ಕೂಡಾಡ್ತರು ಪಾಪ ಅಂದ್ಬಿಟ್ಟು, ಆಯಿತು ನಾನು ಬಿಡಿಸ್ತೀನಿ, ನೀನು ಏನಾದ್ರು ತಪ್ಪು ಮಾಡಿದರೆ ಇನ್ಮೇಲೆ ಮಾಡಬೇಡ ಅಂತಾನೆ. ಇಲ್ಲ ನಾನು ಹಿಂಗೆ ಉಪಕಾರ ಮಾಡ್ತೀನಿ ಅಷ್ಟೇ ಹೊರತು ನಾನೇನು ತಪ್ಪು ಮಾಡಲ್ಲ, ನಮಗೂ ಮನುಷ್ಯರಿಗೂ ನಮಗೂ ಏನಿದೆ, ನಾವು ಕಾಡಲ್ಲಿರೋ ಜಿಂಕೆ ತಿನ್ಕೊಂಡು ಕೂತಿರೋರು ಅಂತ ಹೇಳುತ್ತೆ. ಅವಾಗ ಏನು ಮಾಡ್ತಾನೆ, ಇವನೇನು ಮಾಡ್ತಾನೆ, ಬಿಡಿಸ್ಬಿಡ್ತಾನೆ. ಅದು ತುಂಬ ದಿನದಿಂದ ಕೂಡ ಆಕೆ ಹಸಿವು ಬೇರೆ ಆಗಿರುತ್ತೆ. ಈಚೆ ಬರ್ತಿದ್ದಂಗೆ ಅದ್ರ ಬುದ್ಧಿ ತೋರಿಸುತ್ತೆ. ಸದ್ಯ ನೀನು ನಾನು ಬಿಡಿಸೋದಿಯಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ನೀನೇ ನನ್ನ ಎದುರಿಗೆ ಸಿಕ್ಕಿರೋದು, ನೀನು ಯಾರೂ ಇಲ್ಲ, ನೀನೇ ತಿಂತೀನಿ ಅಂತ ಬರುತ್ತೆ. ಅಯ್ಯೋ ನನ್ನನ್ನು ಬಿಡಿಸಿದ್ರೆ ನನ್ನನ್ನು ತಿಂತೀಯ ನೀನು ಅಂತಂದರೆ ಇನ್ನೇನು ಮಾಡಲಿ, ನನಗೇನೂ ಸಿಕ್ಕಿಲ್ಲ, ನಾನು ತುಂಬ ದಿನ ಆಗಿದೆ ಕೂಡಾಕೆ, ನಾನು ಯಾವುದಾದ್ರು ಮಾಂಸ ಈಗ ತಿಂತಿದ್ರೆ ಸತ್ತೋಗ್ತೀನಿ, ನಾನು ನಿನ್ನೇ ತಿಂತೀನಿ ಅಂತ ಓಡಿ ಬರುತ್ತೆ. ಅವಾಗ ಇವನು ಸತ್ನೋ ಕೆಟ್ಟನೋ ಅಂತ ಓಡೋಕ್ಕೆ ಶುರು ಮಾಡ್ತಾನೆ. ಓಡ್ತಿರ್ತಾನೆ. ಅಯ್ಯೋ ಯಾರು ಕಾಪಾಡಿ ಅಂದ್ಕೊಂಡು ಈ ಬ್ರಾಹ್ಮಣ ಓಡ್ತಿದ್ರೆ ಹಿಂದೆ ಹುಲಿ ಅಟ್ಟಿಸ್ಕೊಂಬರ್ತಾ ಇರುತ್ತೆ. ಅಟ್ರಲ್ಲೊಂದು ನರಿ ಎದುರುಗಡೆ ಬರುತ್ತೆ. ನರಿ ಎದುರುಗಡೆ ಬಂದು, ಯಾತಕ್ಕೆ ಹಿಂಗೆ ಇಬ್ಬರು ಕೂಕೋತಾ ಇದ್ದೀರಾ, ಓಡಿ ಬರ್ತಾ ಇದ್ದೀರಾ ಅಂತ ಕೇಳುತ್ತೆ. ಅವಾಗ ಬ್ರಾಹ್ಮಣ ಹೇಳ್ತಾನೆ, ನೋಡು ನರಿ, ಇದು ಬೋನಲ್ಲಿತ್ತು, ಬಿಡಿಸು ಅಂತ ಅಳ್ತು, ನಾ ಬಿಡಿಸಿದ್ರೆ ನನ್ನನ್ನು ತಿನ್ನೋಕೆ ಬರ್ತಾಯಿದೆ, ಇದು ನನ್ನನ್ನೇ ತಿಂತೀನಿ, ನಾನು ಉಪಕಾರ ಮಾಡ್ತೀನಿ ಅಂದ್ಬಿಟ್ಟು ನನ್ನ ತಿನ್ನೋಕೆ ಬರ್ತಾಯಿದೆ, ಏನು ಮಾಡಲಿ, ನಾನು ಹೇಗೆ ಮಾಡಲಿ, ನಾನು ಹೆಂಗೆ ಬದುಕಲಿ, ನಾ ಬಿಡಿಸಿದ್ದೆ ತಪ್ಪ ಹಾಗಾದರೆ ಅಂತ ಹೇಳ್ತಾನೆ. ಆಗ ನರಿ ಅಂದ್ಕೊಳುತ್ತೆ, ದುಷ್ಟರ ಸಹವಾಸಕ್ಕೆ ಹೋದರೆ ಇದೇ ಆಗೋದು, ನಿನಗೆ ಬುದ್ಧಿ ಇಲ್ಲ ಬ್ರಾಹ್ಮಣ, ಪೆದ್ದ ನೀನು ಅಂದ್ಬಿಟ್ಟು ಅದೇನು ಮಾಡುತ್ತೆ, ಹೌದು ಇದು ಹುಲಿನ ಕೇಳ್ತಾನೆ, ಯಾತಕ್ಕೆ ತಿಂತೀಯ ಪಾಪ, ಅವ್ನು ಬಿಡಿಸಿದಾನಂತಲ್ಲ ಅಂತಂದರೆ, ಏನು ಬಿಡಿಸಿದ್ರೆ ಹಾಗೆ ಹೀಗೆ, ನಾನು ಹುಲಿ ಎಷ್ಟೇ ಆಗಲಿ, ನಾನು ರಾಜನಂಗೆ ಕಾಡಲ್ಲಿ ಓಡಾಡಬೇಕು, ನನ್ನನ್ನು ಮನುಷ್ಯರು ಕೂಡಾಕಿದ್ದಾರೆ, ಮನುಷ್ಯರು ತಾನೇ ನಾನು ಕೂಡಾಕಿದ್ದು, ಅದಕ್ಕೆ ನನಗೆ ಮನುಷ್ಯರು ಕಂಡ್ರೆ ಆಗಲ್ಲ ಅನ್ನತ್ತೆ. ಇವನು ಉಪಕಾರ ಮಾಡಿದಾನಂದರೆ, ಆದರೆ ಇವನು ಮನುಷ್ಯ ಅದವಲ್ಲದೆ ನಂಗೆ ಹಸಿತಾ ಇದೆ, ಇವನು ತಿಂತೀನಿ ಅನ್ನತ್ತೆ. ಅವಾಗ ಅದು ಹೇಳುತ್ತೆ, ಅದೇನಪ್ಪ ನೀ ಹೇಳ್ತಿರೋದ್ರಲ್ಲಿ ನಂಗೆ ನಿಜ ಅನಿಸಲ್ಲ, ನಾನು ತೀರ್ಮಾನ ಮಾಡಿಕೊಡ್ಬೇಕಾಗಿದ್ರೆ ನಾ ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದ್ಕೊಂಡು ಇವನನ್ನು ಏನು ತೀರ್ಮಾನ ಮಾಡ್ತೀಯ ನೀನು, ನಾನು ಇವನನ್ನು ತಿನ್ನಬೇಕು ಬಿಡು ಅಂತಾರೆ. ಬಿಡ್ತೀನಿ ನಾನು ತಿನ್ನೋಕ್ಕೆ, ಆದರೆ ನಾನು ಹೇಳ್ದಂಗೆ ನೀ ಸ್ವಲ್ಪ ಕೇಳು, ಅದೇನು ಅಂತ ನಾನು ತೀರ್ಮಾನ ಮಾಡಿಕೊಡ್ತೀನಿ, ನಿಂಗೆ ಅವ್ನು ಕೊಡ್ತೀನಿ ಅನ್ನತ್ತೆ. ಆಯಿತು ಹೇಳು ಅನ್ನತ್ತೆ ಹುಲಿ. ಅವಾಗ ಹೇಳ್ತಾನೆ, ಇಷ್ಟು ದೊಡ್ಡ ಶರೀರ, ನೀ ಬೋನಲ್ಲಿ ಕೂತಿದ್ದೆ ಅಂದರೆ ಅದನ್ನೇ ನಂಗೆ ನಂಬೋಕ್ಕಾಗಲ್ಲ, ನೀನು ಇವನನ್ನು ಅಟ್ಟಿಸ್ಕೊಂಬರ್ತಿದ್ಯಾ ಅಂತಲೇ ನಂಗೆ ಅನ್ನಿಸ್ತಿದೆ, ನೀ ಬೋನಲ್ಲಿದ್ದೆ, ಬೋನಿಂದ ಬಿಡಿಸ್ತಾ ಅನ್ನೋದೇ ನಂಗೆ ನಂಬಿಕೆ ಬರಲ್ಲ ಅಂತ ಅನ್ನತ್ತೆ. ಅದಕ್ಕೆ ಇದ್ಕೊಂಡು, ಯಾಕಿಲ್ಲ, ನಾನು ಬೋನಲ್ಲಿದ್ದೆ, ಹೌದು ಇವನು ಬಿಡಿಸಿದ್ದು ನಿಜಾನೇ ಅಂತ ಹೇಳುತ್ತೆ. ಹಾಗಾದರೆ ಆಯಿತು, ಬ್ರಾಹ್ಮಣ, ನೀ ಹೇಳ್ತಿರೋದು ಸುಳ್ಳೆ, ಅದು ಬೋನಲ್ಲಿ ಹೋಗೋಕ್ಕೆ ಸಾಧ್ಯ ಇಲ್ಲ, ನೀನು ಹೆಂಗಪ್ಪ ಹೀಗೆ ಹೇಳ್ತೀವಿ, ನಂಗೆ ನೀ ಬೋನಲ್ಲಿ ಬಿಡಿಸ್ದೆ ಅನ್ನೋದು ನಂಗೆ ಸುಳ್ಳು ಅನ್ನಿಸ್ತಾ ಇದೆ, ನೀವಿಬ್ಬರು ಸುಳ್ಳು ಹೇಳ್ತಿದ್ದೀರಾ ಅಂದ್ಬಿಡುತ್ತೆ. ಅವಾಗ ಇಲ್ಲ ನಿಜವಾಗೂ ನಾನು ಬೋನಲ್ಲೂ ಇದ್ದೇನೆ, ಬಿಡಿಸಿದ್ದು ನಿಜ, ನೋಡೋಣ ಬಾ ಹಾಗಾದರೆ, ಈಗ ಬೋನ್ ಹತ್ರಕ್ಕೆ ಹೋಗೋಣ, ನೀನು ಆ ಬೋನೊಳಗೆ ನೀನು ಕೂತ್ಕೊಂಡು ನಿನಗೆ ಹಿಡಿಸಿದ್ರೆ ಆ ಬೋನು ಅವಾಗ ನಿಜ ಅಂತ ಅನ್ಕೋತೀನಿ, ಆಮೇಲೆ ನೀ ಬ್ರಾಹ್ಮಣನ ತಿನ್ನುವಂತೆ ಬಾ ಅಂತ ಕರ್ಕೊಂಡು ಹೋಗುತ್ತೆ. ಅವಾಗ ನರಿ ಮಾತಿಗೆ ಒಪ್ಕೊಂಡು ಹುಲಿ ಬ್ರಾಹ್ಮಣ ಇಬ್ಬರು ಹೋಗ್ತಾರೆ. ಹೋದ್ಮೇಲೆ ಅದು ಯಾವ ಇದರಲ್ಲಿ ಬೋನಲ್ಲಿ ಕೂತಿದ್ದೆ, ಹೇಗೆ ಕೂತಿದ್ದೆ ನೋಡೋಣ, ಕೂತ್ಕೋ ಹೋಗು
ಅನ್ನುತ್ತೆ. ಈ ಬೋನಲ್ಲೇ ಕೂತಿದ್ದದ್ದು ಅಂದ್ಬಿಟ್ಟು ಆ ಬೋನ್ ಮುಂದೆ ಹೋಗ್ಬಿಟ್ಟು ಹುಲಿ ಏನು ಮಾಡುತ್ತೆ, ಹೋಗಿ ಕೂತ್ಕೊಳ್ಳುತ್ತೆ. ನೋಡು ಹೀಗೆ ಕೂತಿದ್ದೆ ನಾನು, ಹೀಗೆ ಕೂತಿದ್ದೆ, ನನಗೆ ಹೀಗೆ ಮುಚ್ಚಿಬಿಟ್ಟಿದ್ರು, ಆಮೇಲೆ ನಾನು ಅಳ್ತಾ ಇದ್ದೆ, ಇವ್ನು ಬಂದು ಬಿಡಿಸ್ತಾ ಅನ್ನುತ್ತೆ. ಆವಾಗ ತಕ್ಷಣ ಹೋಗ್ಬಿಟ್ಟು ನರಿ ಏನು ಮಾಡುತ್ತೆ, ಮೇಲೆ ಹಾರಿಬಿಟ್ಟು ಆ ಬೋನಿನ ಮುಚ್ಚಿಬಿಡುತ್ತೆ. ತಿರುಗಿ ಹುಲಿ ಬರಬಾರ್ದು ಹಾಗೆ ಬೋನಿನ ಮುಚ್ಚುತ್ತೆ. ಅದು ಬೇಕಂತಲೇ ಅದನ್ನು ತಿರುಗಿ ಕೂಡು ಹಾಕೋಕ್ಕೆ ಪ್ಲ್ಯಾನ್ ಮಾಡುತ್ತೆ. ಯಾಕೆಂದರೆ ದುಷ್ಟ ಮುಂಡೆದು ಎಲ್ಲರನ್ನೂ ಬಂದು ತಿಂತಾ ಇದೆ, ಅದಕ್ಕೆ ಮನುಷ್ಯರು ಕೂಡಾಕಿದ್ದಾರೆ. ಇಲ್ಲದ್ರೆ ಯಾಕೆ ಕೂಡಾಕ್ತಿದ್ರು, ಇದನ್ನು ಬೋನಲ್ಲಿ ಇರೋದೆ ಸರಿ ಅಂದ್ಬಿಟ್ಟು ಕೂಡಾಕ್ಬಿಡುತ್ತೆ. ಆಮೇಲಿಂದ ಅಯ್ಯೋ ನಾನು ಬಿಡಿಸು ಅನ್ನುತ್ತೆ. ನಿನ್ನನ್ನು ಬ್ರಾಹ್ಮಣ ಬಿಡಿಸೋದಕ್ಕೆ ನೀ ಏನು ಮಾಡಿದೆ ಹೇಳೋ, ಅವನನ್ನು ತಿನ್ನೋಕೆ ಹೋದೆ. ಈಗ ತಿರ್ಗಾ ನಿನ್ನನ್ನು ಬಿಟ್ಟರೆ ನೀನು ದುಷ್ಟ ಬುದ್ಧಿ ತೋರಿಸ್ತೀಯ ಹೊರತು ನೀನು ಒಳ್ಳೆ ಬುದ್ಧಿ ತೋರಿಸಲ್ಲ. ನೀನು ದುಷ್ಟ, ನೀನು ಹುಲಿಗಳಿರುತ್ತೆ ಕಾಡಲ್ಲಿ, ಆದರೆ ಅದ್ರ ಪಾಡ್ಗೆ ಜಿಂಕೆ ತಿನ್ಕೊಂಡಿರುತ್ತೆ. ನಿನ್ನಂಗೆ ಬಂದು ಪಟ್ಟಣದಲ್ಲಿರೋ ಮನುಷ್ಯರು ತಿಂದರೆ, ಮೇಕೆ ತಿಂದರೆ, ದನ ತಿಂದರೆ ನೀನು ಕೂಡ ಹಾಕ್ತಾ ಇನ್ನೇನು ಮಾಡ್ತಾರೆ. ನೀನು ದುಷ್ಟ ಬುದ್ಧಿಗೆ ಸರಿಯಾದಂಥ ಶಿಕ್ಷೆ ಕೊಟ್ಟಿದ್ದಾರೆ, ನೀನು ಅಲ್ಲೇ ಬಿದ್ದಿರು ಅನ್ನುತ್ತೆ. ಆಮೇಲೆ ಬ್ರಾಹ್ಮಣಂಗೆ ಹೇಳುತ್ತೆ, ನೋಡಿದ್ಯಾ ನೀನು ಈ ದುಷ್ಟನ ಸಹವಾಸ ಮಾಡಿ ದುಷ್ಟನ ನಂಬಿದೀಯಾ. ದುಷ್ಟರ ಸಹವಾಸ ಮಾಡಿದ್ರೆ ಹೀಗೇ, ದುಷ್ಟರನ್ನ ಕಂಡ್ರೆ ದೂರ ಇರುವಂಥ ಗಾದೆ ಇದೆ. ನೀನು ಇನ್ನೂ ಅದನ್ನು ತಿಳ್ಕೊಂಡಿಲ್ಲ ಅಂತ ಕಾಣುತ್ತೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ಇನ್ಮೇಲಾರು ದುಷ್ಟರ ಸಹವಾಸಕ್ಕೆ ಹೋಗಬೇಡ, ಇನ್ನು ದುಷ್ಟರಿಗೆ ಉಪಕಾರ ಮಾಡೋದು ಒಂದೇ, ಹಾಗೆ ಇರೋದು ಒಂದೇ ಅಂತ ಹೇಳ್ತಾನೆ. ಆವಾಗ ಅವನು ಹೌದು ನಿಜ, ನನಗೆ ಗೊತ್ತಾಗಲ್ಲ, ನಾನು ಪೆದ್ದ ಆಗಿಬಿಟ್ಟೆ, ನೀನು ಬುದ್ಧಿವಂತ ಬಂದ್ಸದ್ಯ, ನನಗೆ ತೀರ್ಮಾನ ಮಾಡಿಕೊಟ್ಟೆ, ಇಲ್ಲದಿರೋ ಹುಲಿ ನನ್ನನ್ನು ತಿಂದುಬಿಡ್ತಿತ್ತು ಕಣಪ್ಪ, ನಿನಗೆ ತುಂಬ ಥ್ಯಾಂಕ್ಸ್ ನಿನಗೆ ಅಂತ ಹೇಳಿಬಿಟ್ಟು ಬ್ರಾಹ್ಮಣ ಒಪ್ಕೋತಾನೆ. ನೋಡಿ ಈ ಕಥೆಯಲ್ಲಿ ನಿಮ್ಗೇನು ಗೊತ್ತಾಗುತ್ತೆ ಅಂದರೆ, ಮೊದಲನೇದಾಗಿ ದುಷ್ಟರನ್ನ ಕಂಡ್ರೆ ದೂರ ಇರಬೇಕು. ದುಷ್ಟರಿಗೆ ನೀವು ಉಪಕಾರ ಮಾಡಲಿ, ಏನೇ ಮಾಡಲಿ ನಿಮ್ಗೆ ಅವರು ಸ್ಮರಿಸಲ್ಲ. ಅವ್ರು ತಿರ್ಗಾ ನಿಮಗೆ ಮಾಡೋದೇ ತಪ್ಪು, ಕೆಟ್ಟದ್ದೇ ಮಾಡೋದು ನಿಮಗೆ. ಅದು ಅಲ್ಲದೆ ಇನ್ನೊಂದೇನು ಅಂದರೆ ಯುಕ್ತಿ ಇರಬೇಕು ಮನುಷ್ಯಂಗೆ. ಇವಾಗ ಆಯಿತು, ಅದು ತಿನ್ನೋಕ್ಕೆ ಬಂದರೆ ನರಿ ಎಷ್ಟು ಚೆನ್ನಾಗಿ ಯುಕ್ತಿ ಮಾಡ್ತು ನೋಡಿ. ನಾನು ನೋಡೇ ಇಲ್ಲ, ನೀನು ಹೆಂಗೆ ಬೋನೊಳಗೆ ಹೋಗ್ತೀಯಾ, ಸುಮ್ಮನೆ ಬೋನೊಳಗೆ ಬಂದರೆ ಬರ್ತಿತ್ತ ಹುಲಿ, ಬರ್ತಿರ್ಲಿಲ್ಲ. ಅದಕ್ಕೆ ಏನು ಮಾಡ್ತು, ನೀ ಹೆಂಗಿದ್ದೆ ಬೋನಲ್ಲಿ, ನಂಗೆ ನಂಬಿಕೆನೇ ಬರ್ತಿಲ್ವಲ್ಲ, ನೋಡಿ ಆ ಬೋನಲ್ಲಿ ಕೂತ್ಕೊ ಅಂತು. ಯಾಕೆಂದರೆ ಅದು ಕೂತ್ಕೋತಿತ್ತ, ಆ ಕೂತ್ಕೊಂಡ ತಕ್ಷಣ ಮೇಲೆ ಹೋಗಿ ಮುಚ್ಚಿಬಿಟ್ಟು ತಿರ್ಗಾ ಅದನ್ನು ಬೋನು ಕೂಡ ಹಾಡ್ತು. ನೋಡಿ ಇದರಲ್ಲಿ ಶಕ್ತಿ ಇಲ್ಲದೇ ಇದ್ದರೆ ಯುಕ್ತಿಯಿಂದ ಕೆಲಸ ಮಾಡ್ತು. ಇನ್ನೊಂದು ದುಷ್ಟರನ್ನ ಕಂಡ್ರೆ ದೂರ ಇರಬೇಕು, ದುಷ್ಟ ಸಹವಾಸ ಮಾಡಬಾರ್ದು ಅನ್ನೋಕ್ಕೆ ಈ ಕಥೆಯಲ್ಲಿ ನಿಮಗೆ ನೀತಿ ಗೊತ್ತಾಗುತ್ತೆ. ನೀವು ಸಹ ಮುಂದೆ ನಿಮ್ಮ ಜೀವನದಲ್ಲಿ ಯಾರು ದುಷ್ಟರು ಸಿಕ್ಕಿದ್ರೆ ನೀವು ಅವ್ರ ಸಹವಾಸ ಮಾಡಬೇಡಿ, ದೂರ ಇದ್ದುಬಿಡಿ, ಅವ್ರ ತಂಟೆಗೆ ಹೋಗಬೇಡಿ. ನೀವು ಜೊತೆಗೆ ನಿಮಗೆ ಶಕ್ತಿ ಇಲ್ಲದೆ ಇದ್ದಾಗ ಯುಕ್ತಿಯಿಂದ ಕೆಲಸ ಮಾಡ್ಕೊಳ್ಳಿ ಅಂತ ಈ ಕಥೆ ಮೂಲಕ ನಾನು ಹೇಳ್ತಾಯಿದ್ದೀನಿ.